ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 36 69 ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತೇನೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿರೋ ನೀರಿಗೆ ಲೆಮನ್ ಹಾಕೊಂಡು ತೊಗೊಂಡೆ. ಸೊ ಇದನ್ನ ತಗೊಳ್ಳೋದ್ರಿಂದ ಫ್ಯಾಟ್ ಲಾಸ್ ಕೂಡ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಹೆಲ್ತ್ಗೂ ಕೂಡ ಲೆಮನ್ ತುಂಬಾನೇ ಒಳ್ಳೆಯದು. ಸೊ ನೀವು ಕೂಡ ಒಂದು ಅಭ್ಯಾಸ, ಬೆಳಗ್ಗೆ ಎದ್ದ ತಕ್ಷಣನೇ ಖಾಲಿ ಹೊಟ್ಟೆಗೆ ಅಟ್ಲೀಸ್ಟ್ ಒಂದು ಲೋಟ ಬಿಸಿ ನೀರು ಕುಡಿಯೋದಾಗಿರ್ಬೋದು, ಇಲ್ಲ ಜೀರಾ ವಾಟರ್ನ ಕುಡಿಯೋದಾಗಿರ್ಬೋದು. ನಾನು ಎಷ್ಟೋ ಡ್ರಿಂಕ್ನ ತೋರಿಸಿದ್ದೀನಿ ಈ 35 ಡೇಸಲ್ಲಿ, ಎಷ್ಟೋ ಡ್ರಿಂಕ್ಗಳನ್ನ ತೋರಿಸಿದ್ದೀನಿ. ಸೊ ಆ ಡ್ರಿಂಕ್ಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದರಿಂದ ಒಂದು ಬೆಳಗ್ಗೆನೇ ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ನಿಮ್ಮ ಡೇನ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಮ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಕ್ರೇವಿಂಗ್ಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಬೆಳಗ್ಗೆನೇ ನೀವು ಒಂದು ಡಿಟಾಕ್ಸ್ ವಾಟರ್ನ ತಗೊಳ್ಳೋದ್ರಿಂದ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡೋದ್ರ ಜೊತೆಗೆ ನಿಮ್ಗೆ ಏನು ಎಕ್ಸ್ಟ್ರಾ ಕ್ರೇವಿಂಗ್ಸ್ ತಿನ್ನಬೇಕು ಅನ್ಸುತ್ತೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಏನಿವೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನೆನ್ನೆ ವ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನೆನ್ನೆ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಜಾಸ್ತಿ ಎಲ್ಲೂ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಕ್ಯೂಟಿಗೆ ಬಿದ್ದು ಅವ್ರಿಗೆ ಇದು ಓಪನ್ ಆದಮೇಲೆ ಅದೊಂದು ಸಖತ್ ಬೇಜಾರಾಗೋಯ್ತು ನಮಗೆ ಬೆಳಗ್ಗೆನೆ. ಸೊ ಬೆಳಗ್ಗೆ ನಾನು ರೆಡಿ ಆಗಿಬಿಟ್ಟು ಇನ್ನೊಂದು 2 ನಿಮಿಷದಲ್ಲಿ ಅವಳು ಸ್ಕೂಲಿಗೆ ಕರ್ಕೋಗ್ಬೇಕಾಗಿತ್ತು. 2 ನಿಮಿಷದಲ್ಲಿ ಅವ್ರ ಮೇಲೆ ಹೋಗಿ ಆ ಥರ ಮಾಡ್ಕೊಬಂದರು. ಸೊ ಇದೆಲ್ಲ ಓಪನ್ ಆಗಿ ಪಾಪ ಅವಳು ಸಖತ್ತು ಇವತ್ತು ಕೂಡ ಫುಲ್ಲು ನೋವು ಅಂತ ಬೆಳಗ್ಗೆ, ಏಕೆಂದರೆ ನಿನ್ನೆ ಅಷ್ಟು ಅವ್ರಿಗೆ ನೋವು ಕಾಣಿಸಿರಲ್ಲ, ಬಟ್ ಇವತ್ತು ಜಾಸ್ತಿ ನೋವಿದೆ. ಬೆಳಗ್ಗೆ ಎದ್ದಾಗಿಂದನೂ ಅಮ್ಮ ಸಖತ್ ನೋವು ಅಂತ. ನಾನೇನು ಮಾಡ್ತೀನಿ ಅಂದರೆ ನೋವು ಅದಕ್ಕೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ಜಾಸ್ತಿ ಪ್ಯಾಂಪರ್ ಇದಾಗ್ಬಿಟ್ರೆ ಅವ್ರಿಗೆ ಇನ್ನೂ ಕೂಡ ಅದೊಂಥರ ಆ ನೋವುಗಳೆಲ್ಲ ಜಾಸ್ತಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಹೌದಾ ಕಮ್ಮಿ ಆಗುತ್ತೆ ಬಿಡೋ ಅಂತ ಹೇಳ್ತಾ ಇರ್ತೀನಿ. ಬಟ್ ಇನ್ನು ನನಗೆ ಗೊತ್ತಿರುತ್ತೆ ಅದೆಷ್ಟು ನೋವಿರುತ್ತೆ ಅಂತ. ನೆನ್ನೆ ಹಂಗಾಗಿದ್ದು ಕ್ಯೂಟಿಗೆ ಅಂತೂ ನಂಗೆ ಸಖತ್ ಬೇಜಾರಾಯಿತು. ಬೇಜಾರಾಗೋದ್ರ ಜೊತೆಗೆ ಒಂಥರ ನನಗೆ ನೆನ್ನೆ ಫುಲ್ಲು ವ್ಲಾಗ್ ಮಾಡೋದಕ್ಕೂ ನನಗೆ ಮೂಡಿರಲಿಲ್ಲ. ಹಾಗಾಗಿ ಜಸ್ಟ್ ಸ್ಕಿಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡಿದ್ದೆ. ನನಗೆ ವ್ಲಾಗಿಗೆ ಜಾಸ್ತಿ ಹೆಲ್ಪ್ ಮಾಡೋದು ಅಂದರೆ ಕ್ಯೂಟಿನೇ. ಸೊ ನಾನು ಏನಾದರೂ ರೆಸಿಪಿ ಶೂಟ್ ಮಾಡ್ತೀನಿ ಅಂದರೆ ಕ್ಯಾಮ್ರಾ ಇಟ್ಕೊಳ್ಳೋದಾಗಿರ್ಬೋದು, ನಾನು ವ್ಲಾಗ್ ಮಾಡ್ತೀನಿ ಅಂದರೆ ಎಲ್ಲದರಲ್ಲೂ ನನ್ನ ವ್ಲಾಗಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇರ್ತಾರೆ. ನೆನ್ನೆ ಕ್ಯೂಟಿ ವಿತೌಟ್ ಸಪೋರ್ಟು ಒಂದಿದ್ದಲ್ಲಿ ಒಂದ್ಸಲನಾದ್ರೂ ಕ್ಯೂಟಿ ನನಗೆ ಮೊಬೈಲಲ್ಲೆಲ್ಲ ಶೂಟ್ ಮಾಡ್ಕೊಬರ್ತಾರೆ. ಶೂಟ್ ಮಾಡ್ಕೊಬರ್ತಾರೆ. ನೆನ್ನೆ ಅಂತೂ ಕಂಪ್ಲೀಟ್ ಡೇ ನಾನೇ ಮಾಡ್ಕೊಂಡಿದ್ದು. ನನಗೆ ಮೂಡು ಕೂಡ ಇರಲಿಲ್ಲ ವಿಡಿಯೋ ಶೂಟ್ ಮಾಡೋಕ್ಕೆ. ಹಾಗಾಗಿ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋ ರೆಸಿಪಿ ಕೂಡ ತೋರಿಸ್ತೀನಿ ಅಂದೆ. ಸೊ ಅದನ್ನು ಕೂಡ ತೋರ್ಸೋಕ್ಕಾಗಿಲ್ಲ. ನೆನ್ನೆ ಹೇಳಬೇಕು ಅಂದರೆ ಕಂಪ್ಲೀಟ್ಲಿ ವ್ಲಾಗ್ ಮಾಡೋ ಮೂಡಲ್ಲೇ ಇರಲಿಲ್ಲ. ಹಾಗಾಗಿ ಜಸ್ಟ್ ಎಲ್ಲೆಲ್ಲೋ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದ ಹಾಕಿದ್ದೆ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಡಿಟಾಕ್ಸ್ ಡ್ರಿಂಕ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೀನ್ಸ್ ಅದನ್ನು ಒಂದೇ ಸಲ ಮಾಡಿಟ್ಕೊಂಡು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ನ ಫುಲ್ ನೋಡಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ಬನಾನಾ ಸ್ಮೂತಿ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಮಕ್ಳಿಗೆಲ್ಲ ಸಂಡೇ ಅಲ್ಲ, ಸೊ ಎಲ್ಲರೂ ಮನೇಲೇ ಇದ್ದಾರೆ. ಸೊ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಬನಾನಾ ಸ್ಮೂತಿ. ಸೊ ನನಗೂ ಕೂಡ ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನಾದರೂ ಮಾಡ್ಕೋಬೇಕಲ್ಲ, ಎಲ್ರಿಗೂ ಒಟ್ಟಿಗೆ ಸೇರಿಸ್ಬಿಟ್ಟು ಮಾಡೋಣ ಅಂತ. ಇವತ್ತು ಅದೇ ಬೇರೆ ಇಲ್ಲ. ಸೊ ಅವರು ಬೆಳಗ್ಗೆನೂ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾರೆ. ಸೊ ಇವಾಗ ಮಕ್ಕಳಿಗೆ ನನಗೆಲ್ಲ ಒಂದೊಂದು ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲರಿಗೂ ಒಟ್ಟಿಗೆ ಬನಾನಾ ಸ್ಮೂತಿನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿ ಬನಾನಾನ 2 ತೊಗೊಂಡಿದ್ದೀನಿ. ನಾನಿವತ್ತು 3 ಕಪ್ ಅಷ್ಟು ಮಾಡ್ತೀನಿ. ಸೊ ಬಾಸವರು ಕುಡಿತಾರೆ, ಅವ್ರಿಗೂ ಇಷ್ಟ ಸ್ಮೂತೀಸ್ ಎಲ್ಲ. ಸೊ ಬನ್ನಿ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟಿಗೆ ನಾನು ಬನಾನಾ ಸ್ಮೂತಿನ ತೊಗೊತೀನಿ. ಸ್ವೀಟಿಗೆ ಅಂದ್ಬಿಟ್ಟು ಖರ್ಜೂರ. ಸೊ ಖರ್ಜೂರ ಯಾವುದೋ ಹೊಸ ಖರ್ಜೂರ ಅದು ತೊಗೊಬಂದೆ. ಸೊ ಈ ರಂಜಾನ್ ಟೈಮಲ್ಲಿ ಖರ್ಜೂರಗಳು ತುಂಬ ಸಿಗುತ್ತೆ, ವೆರೈಟಿ ಖರ್ಜೂರಸ್ಸು. ಸೊ ಇದು ಯಾವುದೋ ತೊಗೊಬಂದೆ. ಲಾಸ್ಟ್ ಟೈಮ್ ತೊಗೊಬಂದಿದ್ದು ನಾನು ಸ್ವಲ್ಪ ಬ್ಲ್ಯಾಕ್ ಆಗಿತ್ತು. ಸೊ ಸ್ವಲ್ಪ ಸಾಫ್ಟ್ ಆಗಿತ್ತು, ಸ್ವಲ್ಪ ಹಾರ್ಡ್ ಆಗಿದೆ. ಸೊ ವೈಟ್ ಇದೆ, ಯಾವುದೋ ಪ್ರೀಮಿಯಂ ಗೋಲ್ಡ್ ಅಂತ ಇತ್ತು, ನೋಡಿದ್ರೆ ಅದು ಪ್ರೀಮಿಯಂ ಆಗಿ ಇಲ್ಲ. ಸೊ ಖರ್ಜೂರ ಹಾಕೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ. ಹಾಗಾಗಿ ನಾನು ಈ ಸಕ್ಕರೆ ಬೆಲ್ಲ ಹಾಕೋದಕ್ಕಿಂತ ಖರ್ಜೂರದಲ್ಲಿ ಒಳ್ಳೆ ಸ್ವೀಟ್ ಇರುತ್ತೆ. ಬಟ್ ಇದು ಗೊತ್ತಿಲ್ಲ ನನಗೆ, ಅಷ್ಟು ಹೆವಿ ಸ್ವೀಟ್ ಇರುತ್ತೆ. ಬಟ್ ಆಡೆಡ್ ಶುಗರ್ ಇರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಅದ್ರಲ್ಲಿ ನೋಡಿದ್ರೆ ನೋ ಆಡೆಡ್ ಶುಗರ್ ಅಂತ ಕೊಟ್ಟಿರ್ತಾರೆ. ಬಟ್ ಹೆವಿ ಸ್ವೀಟ್ ಇದೆ. ಇದನ್ನು ತಿಂದ್ಬಿಟ್ಟು ತಿಂದು ನೋಡಿದೆ, ಸಖತ್ ಸ್ವೀಟ್ ಇದೆ.
ಸಾಫ್ಟ್ ಇಲ್ಲ, ಸ್ವಲ್ಪ ಗಟ್ಟಿ ಆಗ್ಬಿಟ್ಟೈತಿ. ನೀವೇ ಬನ್ನಿ, ನಾನಿವತ್ತು ಬನಾನಾ ಸ್ಮೂದಿನ ಹೇಗೆ ಮಾಡ್ತೀನಿ ಅನ್ನೋದನ್ನ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಟ್ಬಿಡೋದಕ್ಕೆ ಆಗ್ತಾ ಇಲ್ಲ. ನಾನಿಲ್ಲಿ ಬನಾನಾ ಸ್ಮೂತಿನ ಮಾಡೋಕ್ಕೆ 2 ಏಲಕ್ಕಿ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವೀಟ್ಗೆ ಅಂದ್ಬಿಟ್ಟು ಖರ್ಜೂರನ ತೊಗೊಂಡಿದ್ದೀನಿ. ಸೊ ನಾನು 5 ಖರ್ಜೂರ ಹಾಕ್ಕೊಂಡಿದ್ದೀನಿ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಸನ್ಫ್ಲವರ್ ಸೀಡ್ಸು, ಹಾಗೆಯೇ ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸು. ಸೊ ಒಂದು 4ರಿಂದ 5 ಐಸ್ ಕ್ಯೂಬು, ಹಾಗೆ ಮಕ್ಕಳಿಗೆಲ್ಲ ಕೊಡ್ತೀನಲ್ಲ ಅಂದ್ಬಿಟ್ಟು 1 ಕಪ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಥಿಕ್ನೆಸ್ ನೋಡಿಕೊಂಡು ಸೊ ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ 4 ಕಪ್ಗೆ ಆಗೋವಷ್ಟು ವಾಟರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಬೆಳಗಿನ ಟೈಮು ಮಕ್ಕಳು ಜೊತೆಗೆ ನಾವು ಎಲ್ಲರೂ ಮನೇಲಿರೋರು ಎಲ್ಲರೂ ಕುಡಿಬೋದು. ಇದೊಂಥರ ಟೇಸ್ಟು ಕೂಡ ರಿಚ್ ಆಗಿರುತ್ತೆ, ಮೈಲ್ಡ್ ಸ್ವೀಟ್ ಇರುತ್ತೆ. ಫುಲ್ ಫೀಲಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಕುಡಿದ್ರೆ ಒಂದು 3-4 ಅವರ್ ಹೊಟ್ಟೆ ಹಸಿವು ಕೂಡ ಆಗಲ್ಲ, ಹೊಟ್ಟೆ ಫುಲ್ ಆದಂಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರಿಗೂ ರೆಡಿ ಆಯಿತು. ಇವತ್ತು ಸಂಡೇ ಸ್ಪೆಷಲ್ ಬನಾನಾ ಓಟ್ಸ್ ಸ್ಮೂದಿ ರೆಡಿ ಮಾಡಿದೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆಯೇ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ಸ್ವೀಟ್ ಇಲ್ಲದೆ ಇರೋದು ಈ ಥರದ್ದು ಕೊಟ್ಟರೆ ಸೊ ಒಂದೊಂದು ಡೇ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ, ಅವ್ರಿಗೂ ಕೂಡ ಈ ಸ್ವೀಟ್ ಕ್ರೇವಿಂಗ್ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮನೇಲಿ ನಮ್ಮ ಬಾಸು ಇದ್ದಾರಲ್ಲ, ಅವನೊಂದು ದೊಡ್ಡ ಸ್ವೀಟ್ ಊಟ, ಸ್ವೀಟ್ ಅಂದರೆ ಸಖತ್ ಇಷ್ಟ. ಇನ್ನು ಕ್ಯೂಟಿ ಇರೋದು ಏನು ಅಷ್ಟೊಂದು ಸ್ವೀಟ್ ತಿನ್ನಲ್ಲ, ಬಟ್ ಅವನಂತೂ ಜಾಸ್ತಿ ಸ್ವೀಟ್ ತಿಂತಾನೆ. ಅವನಿಗೆ ಅದಕ್ಕೆ ಇವಾಗ ಬನಾನಾ ಎಲ್ಲ ಹಾಕಿದೀವಲ್ಲ, ಅದು ನ್ಯಾಚುರಲ್ ಸ್ವೀಟು, ಅಂದರೆ ಇದು ತುಂಬ ಹೆವಿ ಸ್ವೀಟ್ ಇರಲ್ಲ, ಮೈಲ್ಡ್ ಸ್ವೀಟ್ ಆಗಿರುತ್ತೆ, ಬಟ್ ಟೇಸ್ಟ್ ಇದು ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಗೆ ಒಂದು ಬ್ರೇಕ್ಫಾಸ್ಟಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ಗುಡ್ ಕಾರ್ಬ್ಸ್ ಸಿಗುತ್ತೆ, ಹಾಗೆಯೇ ಪ್ರೋಟೀನ್ ಸಿಗುತ್ತೆ, ಸೊ ಪೊಟ್ಯಾಷಿಯಮ್ ಕೂಡ ರಿಚ್ ಆಗಿ ಸಿಗುತ್ತೆ ನಾವು ಬನಾನಾನ ಯೂಸ್ ಮಾಡಿರೋದ್ರಿಂದ. ನಾನಿಲ್ಲಿ ಏಲಕ್ಕಿ ಬನಾನಾ ಯೂಸ್ ಮಾಡಿದ್ದೀನಿ, 2 ಯೂಸ್ ಮಾಡಿದ್ದೀನಿ. ಸೊ ನಾನು ಒಬ್ಳಿಗೆ ಆದರೆ ನಾನು 1 ಬನಾನಾ ಯೂಸ್ ಮಾಡ್ತೀನಿ. ಸೊ ಎಲ್ರಿಗೂ ಮಾಡೋದ್ರಿಂದ 2 ಬನಾನಾನ ಯೂಸ್ ಮಾಡಿದ್ದೀನಿ. ಡೇಟ್ಸ್ ಎಲ್ಲ ಹಾಕಿರೋದ್ರಿಂದ ನ್ಯಾಚುರಲ್ ಸ್ವೀಟ್ನೆಸ್ ಸಿಗುತ್ತೆ, ಹಾಗೆಯೇ ನಾವು ಏನು ಸೀಡ್ಸ್ ಎಲ್ಲ ಹಾಕಿದ್ದೀವಿ ಅದರಿಂದ ನಮಗೆ ಪ್ರೋಟೀನ್ ಕೂಡ ಸಿಗುತ್ತೆ, ಫೈಬರ್ ಕೂಡ ನಾವು ಏನು ಚಿಯಾ ಸೀಡ್ಸ್ ಹಾಕಿರೋದ್ರಿಂದ ಫೈಬರ್ ಕೂಡ ರಿಚ್ ಆಗಿ ಸಿಗುತ್ತೆ ನಮ್ಮ ಬಾಡಿಗೆ, ಒಮೆಗಾ 3 ಸಿಗುತ್ತೆ. ಸೊ ಇದೆಲ್ಲ ಸಿಗುತ್ತೆ ಈ ಒಂದು ಬ್ರೇಕ್ಫಾಸ್ಟಲ್ಲಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೂಡ ಹೇಳ್ತೀನಿ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಮೂತೀಸ್ ಅಂದರೆ ನನಗೆ ಜಾಸ್ತಿ ಇಷ್ಟ. ಸೊ ಎನಿವೆ ಸ್ಮೂತೀಸ್ ಟೇಸ್ಟ್ ಅಂತ ಯಾವಾಗಲೂ ತುಂಬಾ ಚೆನ್ನಾಗಿರುತ್ತೆ. ಹುಷಾರು ಗ್ಲಾಸು ಬಾಸು, ನಮ್ಮ ಬಾಸಿಗೆ ನೋಡೋಣ ಹೆಂಗಿರುತ್ತೆ ಬನ್ನಿ ರಿಯಾಕ್ಷನ್. ತಗೊಂಬಂದೆ ಬರೀ ಯಾವಾಗ ನೋಡಿದ್ರು ಒಂದು ಬಾಟ್ಲ್ ಇಟ್ಕೊಂಡಿರೋದು, ಇಲ್ಲಾಂದ್ರೆ ಒಂದು ಪಾತ್ರೆ ಇಟ್ಕೊಂಡು ಆಡ್ತಾ ಇರೋದು, ಇದೇ ಕೆಲಸಗಳನ್ನೇ ಮಾಡೋ ನೋಡಿ. ಎಲ್ಲೋ ಬಬಲ್ ನೋಡ್ಕೊಬಿಟ್ಟಿದ್ದಾನೆ. ಮನೇಲಿರೋ ಪಾತ್ರೆ ತೊಳೆಯೋದು ಲಿಕ್ವಿಡ್ ಒಂಚೂರು ಬಿಡ್ತಾ ಇಲ್ಲ, ಅದನ್ನ ತಗೊಳ್ಳೋದು ಬಾಟ್ಲಲ್ಲಿ ಹಾಕೊಳ್ಳೋದು, ನೊರೆ ಬಡಿಸೋದು. ಹೇಗಿದೆ ಬಸ್ಸು? ಸೂಪರ್. ಹೇಗಿದೆ ಬಸ್ಸು? ಸೂಪರ್ ಆಗಿದೆ. ಹೇಗಿದ್ಯಾ? ಚೆನ್ನಾಗಿಲ್ಲ ಅಂತ ಕುಡಿದ್ಬಿಟ್ಟು ಮಾತೇ ಬರ್ತಾ ಇಲ್ವಾ ಬಸ್ಸು? ಮತ್ತೆ ಹೇಗಿದೆ ಮಗ್ನೆ? ಸೂಪರ್. ಸೂಪರಾ? ಹೇಗಿದೆ ಅಂತ. ಕ್ಯೂಟಿಗೆ ರೈಸ್ ಆ ಥರದ್ದೇನು ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ಲು, ಬಾಯಿನ ಇದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ಫುಲ್ಲು ನೋವು ಸ್ಟಾರ್ಟ್ ಆಗಿದೆ, ಇವತ್ತೇನೆ ಜಾಸ್ತಿ ನೋವುತ್ತೆ, ಅದಕ್ಕೆ ನೋವ್ತಾ ಇದೆ ಅಂತ ಹೇಳಿದ್ರು. ಸೊ ಹೇಗಿದೆಮ್ಮ? ಏನಪ್ಪ ನೀನು ಹುಷಾರಪ್ಪ. ಹಾಂ, ಇವನು ನಂಬಿ ನಾವೇನು ಇವನ ಕೈಲಿ ಕೊಡೋಕ್ಕಾಗಲ್ಲ, ಎಲ್ಲ ಪುಡಿ ಪುಡಿ ಮಾಡಿಬಿಡ್ತಾನೆ. ಹಾಂ, ಮಾಡಲ್ಲ. ದುಡ್ಡಿ ನೋಡ್ತಾ ಇರ್ತಾಳೆ, ಮಾಡ್ತೀಯ ಮಾಡಲ್ಲ ಅಂತ. ಹೌದು ತಾನೇ? ಇವತ್ತು ಸಂಡೇ ಆಗಿರೋದ್ರಿಂದ ಸೊ ಎಲ್ಲರಿಗೂ ಒಂದೇ ಬ್ರೇಕ್ಫಾಸ್ಟ್ನ ಮಾಡಿದೆ. ಸಂಡೇ ಟೈಮು ನಾನೇನು ತೊಗೊತೀನೋ ಅದನ್ನೇ ಆಲ್ಮೋಸ್ಟ್ ಇವ್ರಿಗೆಲ್ಲರಿಗೂ ಮಾಡಿರ್ತೀನಿ. ಸೊ ಸ್ಮೂತೀಸ್ ಅಂದರೆ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಮಕ್ಕಳಿಗೆ ಹನಿಗೆ ಎಲ್ರಿಗೂ ಸ್ಮೂತೀಸ್ ಕುಡಿತಾರೆ, ಹಾಗಾಗಿ ಅದೇನು ನಂಗೆ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಅದನ್ನೇ ಎಲ್ರಿಗೂ ಮಾಡಿದೆ. ಸೊ ಎಲ್ಲರೂ ಇಷ್ಟಪಟ್ಟು ಕುಡಿದ್ರು. ಸೊ ಬೆಳಗ್ಗೆನೇ ಬಟ್ಟೆ ಕೂಡ ವಾಶ್ ಮಾಡಾಕಿದೆ. ಇವಾಗ ಏನಂದರೆ ಬಟ್ಟೆ ಒಂದು 2 ಅವರ್ಗೆಲ್ಲ ಚೆನ್ನಾಗಿ ಒಣಕೋಬಿಡುತ್ತೆ. ಇನ್ನು ಬೆಳಗ್ಗಿನ ಸಂಜೆ ತನಕ ಬಿಟ್ಬಿಟ್ಟಿದ್ದೀವಿ ಅಂದರೆ ಎಲ್ಲ ಫುಲ್ ವೈಟ್ ವೈಟಾಗುತ್ತೆ, ಹಾಗಾಗಿ ಬೆಳಗ್ಗೆನೇ ಒಗ್ದಾಕಿ
ಹಾಕಿದ್ನಲ್ವ ಒಣಗ್ಬಿಟ್ಟಿತ್ತು. ಸರಿ ಮಡಿಸಿಟ್ಬಿಡೋಣ, ಇನ್ನು ಕ್ಯೂಟಿ ಕೈಯಲ್ಲಿ ಆಗಲ್ಲ ಇವಾಗ. ಹಾಗಾಗಿ ನಾನೇ ಎಲ್ಲ ನೀಟಾಗಿ ಮಡಿಸಿಡ್ತಾ ಇದ್ದೆ. ಮಡಿಸಿಡೋದೆಲ್ಲ ನಮ್ಮ ಕ್ಯೂಟಿ ಕೆಲಸನೇ. ಪಾಪ ಅವಳಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ವಾಟರ್ ಮೆಲನ್ ಕೊಟ್ಟಿದ್ದೆ ಅವಳಿಗೆ, ಜ್ಯೂಸು ಕುಡಿಯೋಕೆ ಆಗ್ತಾ ಇಲ್ಲಮ್ಮ ನನಗೆ ಅಂತ ಹೇಳಿದ್ರು. ವಾಟರ್ ಮೆಲನ್ ತಿಂತೀನಿ ಅಂತ. ಸೊ ವಾಟರ್ ಮೆಲನ್ ಕೊಟ್ಟಿದ್ದೆ. ಅವಳಿಗೆ ಬಾಯಿ ಮಾಡೋಕ್ಕಾಗಲ್ಲ, ಹಾಗೆ ನೀ ಫುಲ್ ಇದು ಮಾಡ್ಕೊಂಡು ತಿನ್ನಬೇಕು. ಪಾಪ ನೋವು ಜಾಸ್ತಿ ಇದೆ ಇವಾಗ, ನಾವು ಒಂದಿನ ಆಯ್ತಲ್ವಾ. ಸೊ ಇವಾಗ ನೋವು ಎಲ್ಲ ಫುಲ್ ಜಾಸ್ತಿ ಇರುತ್ತೆ ಅವಳಿಗೆ. ನಿನ್ನೆ ಅಷ್ಟು ನೋವು ಗೊತ್ತಾಗಿರಲ್ಲ, ಬಟ್ ಇವತ್ತಿಂದನೇ ನೋವು ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೇ ಸರಿ ಅಂದ್ಬಿಟ್ಟು ಅವ್ರಿಗೆ ಚಿಕ್ಕದಾಗಿ ವಾಟರ್ ಮೆಲನ್ನ ಕಟ್ ಮಾಡಿಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ. ಇನ್ನು ಬಾಸುರುದ್ದಿ ಎಲ್ಲ ಅದೇ ಜ್ಯೂಸನ್ನ ಕುಡಿದ್ರು. ಸೊ ಅವ್ರಿಗೆ ಸ್ಮೂತೀಸ್ ಅಂದರೆ ಇಷ್ಟ ಆಗುತ್ತೆ. ಸೊ ಅವರು ಕುಡ್ಕೊಂಡು ನನಗೆ ಬಂದುಬಿಟ್ಟು ಅವ್ರಿಗೇನೋ ಕೆಲಸ ಇದೆ ಅಂತ ಅವರು ಬೆಳಗ್ಗೆನೇ ಹೋಗಿದ್ರು. ಹಾಗಾಗಿ ಅವ್ರಿಗೆ ಸಾಂಬಾರು ರೈಸ್ ಇತ್ತು, ಅದನ್ನೇ ಊಟ ಮಾಡ್ಕೊಂಡು ಹೋದ್ರು. ಅವರು ಒಂದು 7 o'clockಗೆ ಮನೆ ಬಿಟ್ಟಿದ್ರು. ಅವ್ರ ಫ್ರೆಂಡ್ ಜೊತೆ ಎಲ್ಲ ಹೊರಗಡೆ ಹೋಗ್ತಾಯಿದ್ರು. ಹಾಗಾಗಿ ನಾವು ಅಷ್ಟೇ ಜನ ಇದ್ದಿದ್ದು ಇವತ್ತು ಮನೆಯಲ್ಲಿ. ಸೊ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನ್ ವೆಜ್, ಹಾಗಾಗಿ ಸೊ ಎಗ್ ಬಿರಿಯಾನಿನ ಮಾಡೋಣ ಅಂತ ಎಗ್ಗೆಲ್ಲ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಇವತ್ತು ಎಗ್ ಬಿರಿಯಾನಿನ ಮಾಡ್ಕೊತೀನಿ, ಏಕೆಂದರೆ ನೆನ್ನೆಯಿಂದೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಹಾಗಾಗಿ ಹಬ್ಬ ಮುಗಿಯೋ ತನಕ ಏನು ನಾನ್ ವೆಜ್ ಮನೇಲಿ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ಎಗ್ಗನ್ನ ಮಕ್ಕಳಿಗೆ ಸಂಡೇ ಅಲ್ವಾ, ಸಂಡೇ ಸ್ಪೆಷಲ್ ಏನಾದರೂ ಮಾಡ್ಕೊಡೋಣ ಅಂದ್ಬಿಟ್ಟು ಸ್ಪೆಷಲ್ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ನಮ್ಮನೆ ಸಿಂಪಲ್ ಆಗಿ ಹೇಗೆ ಎಗ್ ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಯಾವುದೇ ಚಿಕನ್ ಬಿರಿಯಾನಿಗಿಂತ ಕಮ್ಮಿ ಇರಲ್ಲ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ಮಾಡೋದನ್ನು ತೋರಿಸ್ತೀನಿ. ಆಲ್ರೆಡಿ ನಾನು ಇಲ್ಲಿ ಒಂದು 8 ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಎಗ್ ಬಿರಿಯಾನಿ ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಬಿರಿಯಾನಿ ಅಂದಾಗ ಒಂದು ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಬಟ್ ನಾನು ಇವಾಗ ಸ್ವಲ್ಪ ಆಯಿಲ್ಸ್ ಎಲ್ಲ ಕಮ್ಮಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಯಿಲ್ ಒಂದು ಸ್ವಲ್ಪ, ಹಾಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಂಡೆ. ಅದ್ರ ಜೊತೆಗೆ ಪಲಾವ್ ಸ್ಪೈಸಸ್ ಏನೇನು ಬರುತ್ತೆ ಸೊ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಕಸ್ತೂರಿ ಮೆಥಿ, ಹಾಗೆಯೇ ಸ್ವಲ್ಪ ಸ್ಟಾರ್ ಎಲೆ ಎಲ್ಲ ಸ್ಟಾರ್ ಹೂವು, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ 1-2 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಬೇಡ, ಅದು ಸೀದೋಗುತ್ತೆ. ಅದಾದಮೇಲೆ ನಾನು ದಪ್ಪ ಗೆಡ್ಡೆ 2 ಈರುಳ್ಳಿ ತೊಗೊಂಡು 2 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಒಂದು ದಪ್ಪ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದನ್ನು ಕೂಡ ನಾನು ಸ್ಲೈಸಾಗೆ ಕಟ್ ಮಾಡಿದ್ದೀನಿ. ಅದನ್ನು ಅಷ್ಟೇ ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸೊ ಇದಕ್ಕೆ ಇವಾಗ ಮಸಾಲ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ಬಿರಿಯಾನಿಗೆ ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ, ಒಂದು 2 ಇಂಚಷ್ಟು, ಹಾಗೆಯೇ 2 ಗೆಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ, ಸೊ ಪುದೀನ, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡ್ರೆ ಪೇಸ್ಟ್ ಮಾಡಿಕೊಡಿ. ಅದಾದಮೇಲೆ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮದು ಏನು ಟೊಮೊಟೊ ಹಾಕಿದ್ನಲ್ಲ ಅದು ಚೆನ್ನಾಗಿ ಫ್ರೈ ಆಗಿತ್ತು. ಅದ್ರ ಜೊತೆಗೆ ಈ ಮಸಾಲಾನ ಹಾಕ್ಬಿಟ್ಟು ಸೊ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲಾನ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಾವು ಪಲಾವ್ ಮಾಡಲಿ, ಬಿರಿಯಾನಿ ಮಾಡಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಆದರೆ ಒಂದೊಂದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಎಗ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಲ್ವ, ಅದಕ್ಕೆ ಈ ಥರ ಜಸ್ಟ್ ಕಟ್ ಹಾಕ್ಕೊತಾ ಇದ್ದೀನಿ. ಮಸಾಲ ಎಲ್ಲ ಚೆನ್ನಾಗಿ ಒಳಗಡೆ ಹೋಗುತ್ತೆ. ಹಾಗಾಗಿ ಈ ಥರ ಎಲ್ಲ ಮೊಟ್ಟೆನೂ ಈ ಥರ ಮಾಡಿಕೊಂಡು, ಸೊ ಮಸಾಲ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಅಂದಾಗ ಇದನ್ನು ಮೊಟ್ಟೆನ ಇದ್ರೊಳಗಡೆ ಹಾಕೊಳ್ಳೋಣ. ಮೊಟ್ಟೆನ ಹಾಕ್ಕೊಂಡು ಒಂದೇ ಆ ಕಡೆ ಈ ಕಡೆ ತಿರುಗಿಸಿದ್ರೆ ಸಾಕು. ಜಾಸ್ತಿ ತಿರುಗಿಸಿದ್ರೆ ಮೊಟ್ಟೆ ಆಲ್ರೆಡಿ ಹೋಲ್ ಮಾಡಿರ್ತೀವಲ್ಲ, ಒಡೆದೋಗೋ ಚಾನ್ಸಸ್ ಇರುತ್ತೆ, ಬೇಯಿಸಿರ್ತೀವಿ. ಜಾಸ್ತಿ ರಫ್ ಆಗಲ್ಲ. ಸೊ ಜಸ್ಟ್ ಸ್ಮೂತಾಗಿ ಆ ಮಸಾಲ ಸ್ವಲ್ಪ ಅದಕ್ಕೆ ಇಟ್ಕೊಳ್ಳೋ ಥರ ಮೇಲೆ ಕೆಳಗೆ ಮಾಡಿದರೆ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ ಇದಂತೂ. ಸೇಮ್ ನೀವು ಚಿಕನ್ ಬಿರಿಯಾನಿ ಏನಿರುತ್ತೆ ಸೇಮ್ ಅದೇ ಟೇಸ್ಟೇ. ಆ ಚಿಕನ್ ಬಿರಿಯಾನಿಗೆ ಏನು ಮಸಾಲ ಹಾಕ್ತೀವಿ ಅದೇ ಮಸಾಲಾನ ಕೂಡ ಇದಕ್ಕೆ ಯೂಸ್ ಮಾಡೋದು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಮಸಾಲ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ನಾನು ಆಚೆ ಅವ್ರದ್ದು ಗರಂ ಮಸಾಲಾನ ಸ್ವಲ್ಪ ಹಾಕ್ಕೊಂಡೆ, 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನಾನಿಲ್ಲಿ 2 ಲೋಟ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. 2 ಲೋಟದಲ್ಲಿ 2 ಲೋಟ ಅಕ್ಕಿ ಹಾಕ್ಕೊಂಡು, ಅಕ್ಕಿನೂ ಕೂಡ ಅಷ್ಟೇ ನೀಟಾಗಿ ಮಸಾಲ ಜೊತೆ ಮಿಕ್ಸ್ ಮಾಡಿಕೊಂಡು, ಸೊ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಅದಕ್ಕೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡು ಇನ್ನೊಂದು 5 ನಿಮಿಷ ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ. ಇವಾಗ ಒಂದು ಕುದಿ ಬಂದಮೇಲೆ ಇದನ್ನ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರ್ಸ್ಕೊಳ್ಳೋಣ. ಸೊ 1 ವಿಸಿಲ್ ಆದರೆ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಸೊ
ನಾನು ಫುಲ್ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಲ್ಲ, ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಇಡ್ತೀನಿ. ಫುಲ್ ಇಟ್ಬಿಟ್ರೆ ಆಲ್ರೆಡಿ ಇವಾಗ ಕುದೀತಾ ಇದೆಯಲ್ವಾ, ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಇನ್ನು ಒಂದು 5-10 ನಿಮಿಷದಲ್ಲಿ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ. ರೆಡಿ ಆದ್ಮೇಲೆ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಒಂದು ವಿಸಿಲ್ ಬಂದು, ಸೊ ವಿಸಿಲ್ ಕೂಡ ಕೂಲ್ ಆಗಿದೆ. ಬನ್ನಿ ನಮ್ಮ ಬಿರಿಯಾನಿ ಹೇಗೆ ರೆಡಿ ಆಗಿದೆ ಅಂತ ನೋಡೋಣ. ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ತುಂಬಾ ಸ್ಮೆಲ್ ಫ್ಲೇವರ್ಫುಲ್ ಆಗಿದೆ ಸ್ಮೆಲ್ ಅಂತೂ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಹೇಗಿದೆ ಅಂತ. ಇನ್ನು ಎಗ್ ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇನ್ನು ನನ್ನ ಪ್ಲೇಟ್ನ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಗ್ ಬಿರಿಯಾನಿ, ಹಾಗೆ ಕರ್ಡು, ಹಾಗೆ ಚೇಪೆಕಾಯಿ, ಸ್ವಲ್ಪ ಸಲಾಡ್ ಎಲ್ಲ ಹಾಕ್ಕೊಂಡಿದ್ದೆ. ಸೊ ಒಂದು ಬ್ಯಾಲೆನ್ಸಿಂಗ್ ಮೀಲ್ ಪ್ಲೇಟ್ನ ನಾನೀಗ ರೆಡಿ ಮಾಡ್ಕೊಂಡಿದ್ದೆ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಅದಾದಮೇಲೆ ಊಟ ಎಲ್ಲ ಆದ ತಕ್ಷಣವೇ ಹಿಂದೆನೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೆ. ಸೊ ಹಿಂದೆನೇ ಕ್ಲೀನ್ ಮಾಡಿಕೊಂಡ್ರೆ ಸ್ವಲ್ಪ ಕಿಚನ್ ನೀಟಾಗಿದ್ದರೆ ಮನಸ್ಸಿಗೂ ನೆಮ್ಮದಿ. ಮತ್ತು ನೆಕ್ಸ್ಟ್ ಏನಾದರೂ ಅಡುಗೆ ಮಾಡಬೇಕು ಅಂದಾಗ ಕಿಚನ್ ನೀಟಾಗಿದ್ರೇ ಅದು ಆರಾಮಾಗಿ ಹೋಗಲ್ಲಿ ನಿಂತ್ಕೊಂಡು ಅಡುಗೆ ಮಾಡ್ಬೋದು. ಹಾಗಾಗಿ ಎಲ್ಲ ಹಿಂದೆನೇ ಕ್ಲೀನ್ ಮಾಡಿಕೊಂಡು, ಹಾಗೆಯೇ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಎಲ್ಲ ಎತ್ತಿಟ್ಕೊಂಡೆ. ಇವತ್ತು ನಾನು ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಮಾರ್ನಿಂಗ್ ಟೈಮ್ ಕುಡಿತೀನಲ್ವ, ಆ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ. ಈ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಹೇರ್ ಹೆಲ್ತ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬಾ ಒಳ್ಳೆಯದು. ಹಾಗೆ ವೆಯ್ಟ್ ಲಾಸ್ಗಿಂತಲೂ ತುಂಬಾ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಕ್ಕೆ ಕ್ಯಾರೆಟು, ಹಾಗೆ ಬೀಟ್ರೂಟು, ಹಾಗೆಯೇ ಆರೆಂಜು, ಸೊ ಬೆಟ್ಟದ ನೆಲ್ಲಿಕಾಯಿ, ಶುಂಠಿ, ಹಾಗೆಯೇ ಸ್ವಲ್ಪ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಕುಡಿಯೋದ್ರಿಂದ ಇದರಿಂದೆಲ್ಲದರಲ್ಲೂ ಒಂದೊಂದರಲ್ಲಿ ಮೆಡಿಷನ್ ಗುಣ ಇದೆ. ಸೊ ಎಲ್ಲ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದ್ರ ಜೊತೆಗೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ನಾನು ರೆಗ್ಯುಲರಾಗಿ ಮಾರ್ನಿಂಗ್ ಟೈಮ್ ಒಂದೊಂದು ಡಿಟಾಕ್ಸ್ ಡ್ರಿಂಕ್ನ ತೊಗೊತೀನಿ. ಸಮ್ ಟೈಮ್ ಏನಾಗುತ್ತೆ ಅಂದಾಗ ಎಲ್ಲ ಕಾಯಿಸಿ ತೊಗೋಬೇಕು ಅಂದಾಗ ಸೋಂಬೇರಿ ಆಗ್ಬಿಟ್ಟು ಅಯ್ಯೋ ಬಿಡು ಏನೋ ಒಂದು ತೊಗೊಳ್ಳೋಣ ಅನ್ನೋ ಥರ ಆಗ್ಬಿಡ್ತೀವಿ. ಒಂದು ಸಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಸೊ ಇದೊಂದು 15 ಡೇಸ್ ತನಕ ನನಗೆ ಬರುತ್ತೆ. ಹಾಗಾಗಿ ಒಂದೇ ಸಲ ಎಲ್ಲರೂ ಮಾಡಿಟ್ಕೊಳ್ಳೋಣ ಮಾಡಿಬಿಟ್ಟು ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸಲ ಮಾಡಿದರೆ ಇನ್ನು 15 ಡೇಸ್ ನಾನು ಆರಾಮಾಗಿ ಬೆಳಗಿನ ಟೈಮು ಕುಡ್ಕೊಬೋದು. ಬೆಳಗ್ಗೆ ಟೈಮ್ ಅಂತ ಅಲ್ಲ, ಬೆಳಗ್ಗೆ ಟೈಮ್ ಆದರೂ ಕುಡಿಬೋದು. ಇಲ್ಲಾಂದರೆ ಮಧ್ಯಾಹ್ನ ಟೀ ಕಾಫಿ ಕುಡಿತೀರಾ ಸಂಜೆ ಅಂದರೆ ಅದನ್ನು ಬಿಟ್ಟಬೇಕಾದ್ರೂ ಇದನ್ನು ಒಂದು ಐಸ್ ಕ್ಯೂಬ್ನ ಬಿಸಿ ಒಳಗಡೆ ಹಾಕೊಂಡು ಕುಡಿದ್ರೆ ಒಳ್ಳೆ ರಿಫ್ರೆಶಿಂಗ್ ಆಗಿರುತ್ತೆ. ಇದರ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಕುಡಿಯೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಇದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕು. ನಾನು ತುಂಬ ವರ್ಷಗಳಿಂದ ಇದನ್ನು ತೊಗೊತಾ ಇದ್ದೀನಿ. ನನ್ನ ಸ್ಕಿನ್ ಅಂತೂ ಇದನ್ನು ಒಂದು ವಾರ ನೀವು ಕಂಟಿನ್ಯೂಸ್ ಆಗಿ ಕುಡಿದು ನೋಡಿ. ನಾನು ಹೇಳೋದಕ್ಕಿಂತ ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಸ್ಕಿನ್ ಹೆಲ್ತ್ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ನಿಮ್ಮ ಸ್ಕಿನ್ನು ಫೇರ್ ಆಗೋದ್ರ ಜೊತೆಗೆ ಒಂದು ಸ್ಕಿನ್ನಲ್ಲಿ ಶೈನಿಂಗ್ ಕೂಡ ಬರುತ್ತೆ ಇದನ್ನು ರೆಗ್ಯುಲರಾಗಿ ಕುಡಿಯೋದ್ರಿಂದ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ನಾನಿಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಬಂದ್ಬಿಟ್ಟು ನಮ್ಮ ಹೇರ್ ಫಾಲ್ ಏನಾದ್ರು ಜಾಸ್ತಿ ಆಗ್ತಾಯಿದೆ ಅಂದಾಗ ಹೇರ್ ಫಾಲ್ ಕಂಟ್ರೋಲ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಕರಿಬೇವು ಅಷ್ಟೇ. ಸೊ ಹೇರ್ ಫಾಲ್ನ ಕಂಟ್ರೋಲ್ ಮಾಡಿ ಬಾಡಿಗೆ ಐರನ್ ಅಂಶನ ಕೊಡುತ್ತೆ. ಸೊ ಹಾಗಾಗಿ ಅದು ಬೆಸ್ಟ್ ಅಂತ ಹೇಳ್ತೀನಿ. ಹೇರ್ ಫಾಲ್ ಇರೋರು ಕರಿಬೇವನ್ನ ಡೈಲಿ ಯೂಸ್ ಮಾಡಿ. ಕರಿಬೇವು ಮತ್ತು ಬೆಟ್ಟದ ನೆಲ್ಲಿಕಾಯಿನ ರೆಗ್ಯುಲರಾಗಿ ಮಾರ್ನಿಂಗ್ ಟೈಮ್ ತೊಗೊಳೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಕ್ಯಾರೆಟ್, ಬೀಟ್ರೂಟ್ ಬಂದುಬಿಟ್ಟು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಹಾಗೆ ವಿಟಮಿನ್ ಎ ಕ್ಯಾರೆಟಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು, ಹೇರ್ ಹೆಲ್ತ್ ಆಗಿರ್ಬೋದು, ಹಾಗೆ ನಮ್ಮ ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೆಯೇ ಬೀಟ್ರೂಟ್ ಬಂದುಬಿಟ್ಟು ಸೊ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಸ್ಕಿನ್ ಹೆಲ್ತ್ಗೂ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆಯೇ ಇದು ಡಿಟಾಕ್ಸ್ ಮಾಡೋಕ್ಕೆ ಬೆಸ್ಟ್. ಸೊ ಇದನ್ನೆಲ್ಲ ಹಾಕ್ಕೊಂಡು ಸೊ ಇನ್ನು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ಇದು ನಾನು 15 ಡೇಸಿಗೆ ಮಾಡ್ಕೊತಾ ಇರೋದು. ನೀವು ಇಲ್ಲಿ ಒಂದೊಂದು ಹಾಕ್ಕೊಂಡು ಡೈಲಿ ಮಾಡ್ಕೊಳ್ಳೋದಾದ್ರು ಮಾಡ್ಕೊಬೋದು. ಡೈಲಿ ಮಾಡ್ಕೊಳ್ಳೋದಕ್ಕಿಂತ ಈ ಸಲ ಒಂದು ಸಲ ಮಾಡಿಟ್ಕೊಂಡ್ರೆ ಆರಾಮಾಗಿ ಡೈಲಿ ಕುಡಿಬೋದು. ಹಾಗೆ ನಾನಿಲ್ಲಿ 2 ಆರೆಂಜ್ ಕೂಡ ಹಾಕ್ಕೊಂಡಿದ್ದೀನಿ. ಆರೆಂಜಿಂದ ನಮ್ಮ ಸ್ಕಿನ್ ಹೆಲ್ತಿಗೆಲ್ಲ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಇನ್ಸ್ಟೆಂಟ್ ಎನರ್ಜಿ ಕೊಡೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಆರೆಂಜು. ಸೊ ಇಲ್ಲಿ ತುಂಬ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನಾನು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಈ ಜ್ಯೂಸ್ನ ನೀವು ಸ್ಟ್ರೈನ್ ಮಾಡಾದ್ರೂ ತೊಗೋಬೋದು, ಇಲ್ಲ ಹಾಗೆ ಕೂಡ ಐಸ್ ಕ್ಯೂಬ್ ಮಾಡ್ಕೊಳ್ಬೇಕಾದ್ರೂ ಕುಡಿಬೋದು. ಸೊ ಹಾಗೆ ಕುಡಿಯೋದಕ್ಕಿಂತ ನನಗೆ ಏನೋ ಅದ್ರದ್ದು
ಬಾಯಿಗೆಲ್ಲ ಸಿಗ್ತಾಯಿದ್ರೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸರಿ ಅಂತ ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೇನಲ್ವ ಅದರದ್ದು ರಸ ಎಲ್ಲ ನಾನು ತೊಗೊತಾ ಇದ್ದೆ. ಅದನ್ನು ಮಾತ್ರ ನಾನು ಐಸ್ ಕ್ಯೂಬ್ ಮಾಡೋದಕ್ಕೆ ಇಡ್ತೀನಿ. ಹಾಗೆಯೇ ಇನ್ನು ಈ ಪಲ್ಪ್ ಇರುತ್ತಲ್ಲ ಇದನ್ನೆಲ್ಲ ನೀವು ಫೇಸ್ ಪ್ಯಾಕಿಗಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹೇರ್ ಪ್ಯಾಕ್ ಏನಾದರೂ ಮಾಡ್ಕೋತಿರಲ್ಲ ಆವಾಗಲಾದರೂ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬಾತ್ ಪೌಡರ್ನ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವಾಗಲಾದ್ರು ತೋರಿಸ್ತೀನಿ. ಸೊ ಇದನ್ನೆಲ್ಲ ನಾನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ಒಳ್ಳೆ ಬಾತ್ ಪೌಡರ್ಗೆ ಯೂಸ್ ಆಗುತ್ತೆ. ಅದು ಕೂಡ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಇಲ್ಲಿ ನಾನಿನ್ನು ಐಸ್ ಟ್ರೇನ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಈ ಲಿಕ್ವಿಡ್ನೆಲ್ಲ ಸೊ ಏನು ಜ್ಯೂಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಸೊ ಐಸ್ ಕ್ಯೂಬ್ ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಐಸ್ ಕ್ಯೂಬ್ನ ಇದು ಡೈಲಿ ನಾನು 2 ತೊಗೊತೀನಿ. ಇದು ನನಗೆ 15 ಡೇಸ್ ಬರುತ್ತೆ. ಅಂದರೆ ನಾನು ಒಂದೊಂದು ಡೇ ಏನಾದರೂ ಬೇರೆ ಡ್ರಿಂಕ್ನ ತೊಗೊಂಡಿರ್ತೀನಿ, ರೆಗ್ಯುಲರಾಗಿಂತ ಇದನ್ನೇ ತೊಗೊಂಡಿರಲ್ಲ. ಒಂದೊಂದು ಡೇ ಬೇರೆ ಡ್ರಿಂಕ್ ತೊಗೊಂಡಾಗ ಇದು 15 ಡೇಸ್ ನನಗೆ ಬರುತ್ತೆ. ನಾನಿಲ್ಲಿ ನೀವು ಒಂದಾದರೂ ಯೂಸ್ ಮಾಡ್ಬೋದು, ಇಲ್ಲ 2 ಕ್ಯೂಬ್ಸ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ರೆಗ್ಯುಲರಾಗಿ ನಾನು 2 ಕ್ಯೂಬ್ಸ್ನ ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ದಪ್ಪ ಇರುತ್ತೆ ಕ್ಯೂಬ್ಸು. ಸೊ ನಾನು ಇದನ್ನು 2 ಕ್ಯೂಬ್ಸ್ ಹಾಕ್ಕೊತೀನಿ. ಸೊ ನೀವು ಕೂಡ ಇದನ್ನು ಮಾಡ್ಕೊಳ್ಳಿ. ನಂಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಹೇಗೆ ABC ಜ್ಯೂಸ್ನ ಮಾಡ್ಕೊಳ್ಳೋದು ಅಂತ. ABC ಜ್ಯೂಸ್ಗಿಂತ ಇದು ಒಂದು ಪಟ್ಟು ಜಾಸ್ತಿನೇ ಅಂತಲೇ ಹೇಳ್ಬೋದು. ಏಕೆಂದರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಎಕ್ಸ್ಟ್ರಾ ಡಿಟಾಕ್ಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಹೇರ್ಗೆ ಸ್ಕಿನ್ಗೆಲ್ಲ ಬೆಸ್ಟ್ ಅಂತ. ಸೊ ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟರೆ ಸೊ ನೆಕ್ಸ್ಟ್ ಡೇಯಿಂದ ಆರಾಮಾಗಿ ನಾನು ಐಸ್ ಕ್ಯೂಬ್ನ ಮಾಡ್ಕೊಂಡು ಕುಡಿಬೋದು ಡಿಟಾಕ್ಸ್ ಡ್ರಿಂಕ್ನ. ಇನ್ನು ಅದೇ ಜ್ಯೂಸ್ನ ಸ್ವಲ್ಪ ತೊಗೊಂಡು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಸೊ ಬೀಟ್ರೋಟ್ ನಾನು ಯಾವಾಗ್ಲೂ ಅಷ್ಟೇ ಬೀಟ್ರೋಟ್ ಜ್ಯೂಸ್ ಏನಾದರೂ ಮಾಡ್ತೀನಿ ಅಂದಾಗ ಅದನ್ನು ಫೇಸ್ಗಿಂತೂ ಹಚ್ಕೊತೀನಿ. ನನಗೆ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಫೇಸ್ ಪ್ಯಾಕಿಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಪಲ್ಪೆಲ್ಲ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಲ್ವ, ಸೊ ಇದನ್ನೆಲ್ಲ ಒಣಗಿಸ್ಬಿಟ್ಟು ಬಾತ್ ಪೌಡರ್ಗೆ ಅಂತ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಒಣಗಿಸ್ಬಿಟ್ಟು ನಾನು ಬಾತ್ ಪೌಡರ್ಗೆ ಯೂಸ್ ಮಾಡ್ಕೊತೀನಿ. ಇನ್ನು ನನ್ನ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ಳೋದಕ್ಕೆ ರೆಡಿ ಆಯಿತು. ಸೊ ಇದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ಟರ್ಮರಿಕ್ಕು ಹಾಗೆ ಜೇನುತುಪ್ಪನೂ ಕೂಡ ಹಾಕ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಹಾಗೆ ಸ್ಕಿನ್ ಡ್ರೈನೆಸ್ ಕೂಡ ಕಂಟ್ರೋಲ್ ಆಗಿ ಸ್ಕಿನ್ನಲ್ಲಿ ಏನಾದರೂ ಈ ಬಿಸಿಲಲ್ವಾ ಸೊ ಸನ್ ಟ್ಯಾನ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದನ್ನು ವೀಕ್ಲಿ 1 ಟೈಮ್ ನೀವು ಹಾಕ್ಕೊಳ್ಳೋದ್ರಿಂದ ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ಹಾಗೆಯೇ ಏನು ಡೆಡ್ ಸ್ಕಿನ್ ಏನಿರುತ್ತೆ ಅದು ಕೂಡ ರಿಮೂವ್ ಆಗಿ ಸ್ಕಿನ್ಗೆ ಒಂದು ಇನ್ಸ್ಟೆಂಟ್ ಗ್ಲೋ ಕೊಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಕ್ಕಿ ಹಿಟ್ಟು ಅಷ್ಟೇ ನೀವು ಹಾಕಿದಿರಲ್ಲ, ಸೊ ಅದು ನಿಮ್ಮ ಸ್ಕಿನ್ಗೆ ಇನ್ಸ್ಟೆಂಟ್ ಗ್ಲೋ ಕೊಟ್ಟು ಸ್ಕಿನ್ನಲ್ಲಿರೋ ಪಿಗ್ಮೆಂಟೇಷನ್ನ ರೆಡ್ಯೂಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ನ್ಯಾಚುರಲ್ ಫೇಸ್ ಪ್ಯಾಕ್ ಎಲ್ಲ ವೀಕ್ಲಿ 1 ಟೈಮ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಮನೇಲಿ ಅಂದರೆ ಹೊರಗಡೆಯಿಂದ ಹೋಗಿ ತಂದು ಹಾಕೊಳ್ಳಿ ಅಂತ ನಾನು ಹೇಳಲ್ಲ. ಮನೇಲೇ ಏನು ಸಿಗುತ್ತೆ ಇಂಗ್ರೀಡಿಯೆಂಟ್ಸು ಈ ಥರದ್ದೆಲ್ಲ ಕೆಲವೊಂದು ತುಂಬಾ ಯೂಸ್ಫುಲ್ ಆಗೋ ಪ್ಯಾಕ್ಸ್ಗಳಿದ್ದಾವೆ. ನಾನು ನನ್ನ ವಿಡಿಯೋದಲ್ಲಿ ತುಂಬಾ ತೋರಿಸಿದ್ದೀನಿ. ಸೊ ನಾನಂತೂ ರೆಗ್ಯುಲರಾಗಿ ಯಾವುದೇ ಕಾಸ್ಟ್ಲಿ ಪ್ರಾಡಕ್ಟ್ ಹಿಂದೆ ಹೋಗಲ್ಲ. ಹಾಗೆಯೇ ಜಾಸ್ತಿ ದುಡ್ಡು ಕೊಟ್ಟು ತಂದು ಅಂಗಡಿಯಿಂದ ತಂದು ಹಾಕ್ಕೊಳ್ಳೋದೆಲ್ಲ ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ನಾನೇನಾದರೂ ಜಾಸ್ತಿ ಹೋಮ್ ಮೇಡ್ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಅಂದರೆ ಕಿಚನಲ್ಲಿ ಈ ಥರ ಏನಾದರೂ ಮಾಡಿದಾಗ ಅದನ್ನೇ ಯೂಸ್ ಮಾಡ್ಕೊಳ್ಳೋದು. ನಾನು ಬೀಟ್ರೂಟ್ನ ಪಲ್ಯ ಕಟ್ ಮಾಡಿದಾಗ್ಲೂ ಸ್ವಲ್ಪ ಹಿಂಡಿ ರಸ ತೆಗೆದಿಟ್ಕೊಂಡಿದ್ದೀನಿ. ನಂಗೆ ಅದಂತೂ ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ನಿಮ್ಗೆ ಹಾಕ್ಕೊಂಡು ಒಂದು 15 ನಿಮಿಷ ಬಿಟ್ಟು ಚೆನ್ನಾಗಿ ನೀಟಾಗಿ ಸ್ಕಿನ್ನ ಸ್ಕ್ರಬ್ ಮಾಡಿ ವಾಶ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಸ್ವಲ್ಪ ಚೇಂಜಸ್ ಗೊತ್ತಾಗುತ್ತೆ. ಸೊ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಹಾಗಾಗಿ ನನಗೆ ಬೀಟ್ರೋಟ್ ಫೇಸ್ ಪ್ಯಾಕ್ ತುಂಬಾ ಇಷ್ಟ ಆಗುತ್ತೆ. ನಾನಂತೂ ಅಷ್ಟೇ ಬ್ಯುಸಿ ಇದ್ರೂ ಹಾಕ್ಕೊಂಡಾಗ ಆ ಕ್ಯೂಬ್ ಮಾಡ್ಕೊಂಡಾಗ ಈ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಂತೂ ಮಿಸ್ ಮಾಡಲ್ಲ. ಸೊ ಇನ್ನು ಓವರ್ ಫೇಸಿಗೆಲ್ಲ ತಿಕ್ಕಾಗಿ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಒಂದು 15 ನಿಮಿಷ ಬಿಟ್ಬಿಟ್ಟು ಆಮೇಲೆ ಅದು ಒಣಗಿದ ಮೇಲೆ ಮತ್ತೆ ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ತೀನಿ. ಸ್ಕ್ರಬ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಮೂಗ್ ಮೇಲೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಯಾರಿಗಿರುತ್ತೆ ಅವರು ಕೂಡ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಾನು ಇವಾಗ ಇದನ್ನು ಹಚ್ಕೊಂಡು 15 ಮಿನಿಟ್ಸ್ ಆದಮೇಲೆ ಇದನ್ನು ಸ್ಕ್ರಬ್ ಮಾಡಿ ವಾಶ್ ಮಾಡ್ತೀನಿ. ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇವಾಗ ಬಂದರು, ಬೆಳಗ್ಗೆ ಹೋಗಿದ್ದವರು. ಹಾಗೆ ಬರ್ತಾ ಏನೇನು ತಗೊಬಂದಿದ್ದಾರೆ ನೋಡಿ. ಇದು ಕೊಬ್ಬರಿ ಎಣ್ಣೆನಾ? ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಸೊ ಮಿಲ್ಲಲ್ಲಿ ಆಯಿಲ್ಗಳನ್ನ ತೊಗೊಬಂದಿದ್ದಾರೆ. ಫ್ರೆಶ್ಶಾಗಿ ಅಲ್ಲೇ ಮಾಡಿಕೊಟ್ಟಿದ್ದಾರಂತೆ. ಹಾಗಾಗಿ ಇದು ಬಂದ್ಬಿಟ್ಟು ಸಾಸಿವೆ ಎಣ್ಣೆ. ನಾನು ಇದನ್ನು ತರೋದಕ್ಕೆ ಹೇಳಿದೆ. ಸಾಸಿವೆ ಎಣ್ಣೆನ ಅಡುಗೆಗೆ ಯೂಸ್ ಮಾಡಿದ್ರೆ ಒಳ್ಳೆಯದು, ಹಾಗಾಗಿ ಅದನ್ನು ತರೋದಕ್ಕೆ ಹೇಳಿದೆ. ಇದು ಬಂದ್ಬಿಟ್ಟು ಕಡಲೆ ಬೀಜದ ಎಣ್ಣೆ, ಕೊಕೊನಟ್ ಆಯಿಲ್ ಇದೆ ನೋಡಿ. ಕಡಲೆ ಬೀಜದ ಎಣ್ಣೆ ಕುತ್ಕೋತಾನೆ ಇಲ್ಲ ಕುತ್ಕೋತಾ ಇಲ್ಲ. ಒಂದು ಸೆಕೆಂಡು. ಈ ಕೋಕೋನಟ್ ಆಯಿಲು
ಫ್ರೆಶ್ ಆಗಿ ಅಲ್ಲೇ ಮಾಡ್ಕೊಟ್ಟಿದ್ದಾರಂತೆ, ಹಾಗಾಗಿ 1 ಲೀಟರ್ ತಗೊಬರಕ್ಕೆ ಹೇಳಿದೆ. ಸೊ 1 ಲೀಟರ್ ಆಯಿಲ್ ತಂದಿದ್ದಾರೆ. ಹಾಗೇನೆ ಏನೋ ಸ್ವೀಟ್ ಕೂಡ ತಗೊಬಂದಿದ್ದಾರೆ. ಏನು ಸ್ವೀಟ್ ಅಂತ ಗೊತ್ತಿಲ್ಲ, ಫುಲ್ಲು ಎಣ್ಣೆನೇ ಇದೆ. ಓಕೆ, ಮೇಬಿ ಕುಂದನ ಏನೋ ಇರ್ಬೇಕೇನೋ. ಹಾಗೇನೆ ಒಂದು ವಾಟರ್ ಮೆಲನ್ ಕೂಡ ತಗೊಬಂದಿದ್ದಾರೆ. ಸೊ ಅವ್ರು ದೊಡ್ಡಬಳ್ಳಾಪುರ ಸೈಡ್ ಎಲ್ಲ ತಗೊಬಂದಿರೋದು ಇದೆಲ್ಲ. ಕೊಡ್ತೀನಿ ಕೊಡೋ, ಸ್ಪೂನ್ ಕೊಡೋ. ನಮ್ಮ ಬಾಸುಗೆ ಸ್ವೀಟ್ ಅಂದ್ರೆ ಮೊದಲೇ ಇಷ್ಟ. ಹೌದು. ಕೊಡಪ್ಪ, ನಾನು ನಿಂಗೆ ಕೊಡ್ತೀನಿ, ಕೊಡು. ತಗೋ, ಬಾಯಲ್ಲಿ ತಗೋ, ಬಾಯಲ್ಲಿ ತಗೋ. ಕೊಡು ಪಾಪ ತಿನ್ಸೋಣ. ಸ್ಪೂನ್ ಕೊಡು, ಪಾಪ ತಿನ್ನಿಸ್ತೀನಿ. ಬಾಸು ಸರಿ ಆಯ್ತು, ನೋಡೋಣ ಆ ರೀತಿ. ಓಕೆ, ಬಾಸು ಇನ್ನು ಅನಿ ತಗೊಬಂದಿದ್ದು ಬಾದಾಮ್ ಹಲ್ವಾ. ಸೊ ಇದು ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಸ್ವೀಟ್ ಶಾಪಲ್ಲೇನೋ ಅದು ಸಿಗುತ್ತಂತೆ. ಆ ಕಡೆ ಎಲ್ಲ ತುಂಬಾ ಫೇಮಸ್ ಅಂತೆ. ಹಾಗಾಗಿ ಟೇಸ್ಟ್ ನೋಡಿ ಅವ್ರಿಗೆ ಇಷ್ಟ ಆಯಿತು ಅಂದ್ಬಿಟ್ಟು ನಮಗೂ ತೊಗೊಬಂದಿದ್ರು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ತೊಗೊಬಂದಿದ್ರು. ಸೊ ನನಗೂ ಕೂಡ ಸ್ವೀಟ್ ಅಂದರೆ ತುಂಬ ಇಷ್ಟ. ಇದ್ದರೆ ಕಣ್ಮುಂದೆ ಏನಾದ್ರು ತಿನ್ಬೇಕು ಅನಿಸುತ್ತೆ. ಹಾಗಾಗಿ ನನಗೆ ಅದು ಗೊತ್ತು, ಹಾಗಾಗಿ ಸ್ವಲ್ಪ ತೊಗೊಬನ್ನಿ ಅಂತ ಹೇಳಿದ್ರು. ಇನ್ನು ಆಯಿಲ್ನೆಲ್ಲ ಸ್ವಲ್ಪ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತ. ನಾವು ಫಸ್ಟ್ ಗೋಲ್ಡ್ ವಿನ್ನರೇ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿದ್ದೀವಿ. ಇವಾಗ ಸ್ವಲ್ಪ ಬೇರೆ ಆಯಿಲ್ಗೆ ಶಿಫ್ಟ್ ಆಗೋಣ ಅಂದ್ಬಿಟ್ಟು ನಾನು 3 ಆಯಿಲ್ನ ತರಿಸ್ದೆ. ಕೊಕೊನಟ್ ಆಯಿಲು ಕೂಡ ನಾನು ಕುಕ್ಕಿಂಗೆಲ್ಲ ಯೂಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ. ಅದಕ್ಕೆ ಹಾಗೇನೆ ನಾನು ಸೆಟ್ ಆಗುತ್ತೋ ಇಲ್ವೋ ಅನ್ನೋ ಒಂದೇ ಕಾರಣಕ್ಕೆ ಅರ್ಧ ಎಲ್ಲನೂ 1 ಲೀಟ್ರ್ ತರಿಸಿದ್ದೀನಿ. ಟ್ರೈ ಮಾಡೋಣ, ಚೆನ್ನಾಗಿ ಅನಿಸಿದ್ರೆ ಮತ್ತೆ ಹೋಗಿ ತರ್ಬೋದು ಅಂತ. ಇನ್ನು ಈ ಬೇಸಿಗೆ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಕೂಲರ್ನು ಕೂಡ ಆಚೆ ತೆಗೆದಿದ್ರು. ಕ್ಯೂಟಿ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಇನ್ನು ನಾನು ಲಾಸ್ಟ್ ಮೇಲ್ಗೆ ನಾನು ಇದನ್ನೇ ತೊಗೊಂಡೆ, ವಾಟರ್ ಮೆಲನ್ನೇ ಕಟ್ ಮಾಡಿ. ಸೊ ಅದನ್ನೇ ತೊಗೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ.